ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮುತ್ತು ಮೈ ಚಂದನ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಮಾತಾಡ್ತಾ ಅಡುಗೆ ಮಾಡೋದನ್ನೇ ಮರ್ತೆ ಅಂತಾನೆ ಮುತ್ತು. ಅಣ್ಣ ಇವತ್ತು ಎಲ್ಲ ಒಟ್ಟಿಗೆ ಕೂತು ಊಟ ಮಾಡೋಣವಾ ಅಂತಾನೆ ಮೈ. ದಿನ ಹಾಗೆ ಅಲ್ವಾ ಊಟ ಮಾಡ್ತಿದ್ದಿದ್ದು ಅಂತಾಳೆ ಚಂದನ. ನೀನು ಚಿಕ್ಕಮಂಗ್ಳೂರಿಗೆ ಹೋದಾಗ ಎಲ್ಲಮ್ಮ ಒಟ್ಟಿಗೆ ಊಟ ಮಾಡಿದ್ದೀವಿ, ನೀನು ಹರಿ ಇಲ್ಲ ಅಂತ ಇವನು ಸರಿಯಾಗಿ ಊಟ ಕೂಡ ಮಾಡಲಿಲ್ಲ ಅಂತಾನೆ ಮುತ್ತು. ಇದೆಲ್ಲ ತಪ್ಪು ಮೈ, ಊಟದ ವಿಷಯವಾಗಿ ಯಾವತ್ತೂ ಹೊಟ್ಟೆಗೆ ಮೋಸ ಮಾಡ್ಕೋಬಾರ್ದು ಅಂತಾಳೆ ಚಂದನ. ಏನಣ್ಣ ಇವತ್ತು ಊಟಕ್ಕೆ ಅಂತಾನೆ ಕಂಟಿ. ಮೈಗೆ ಹುಷಾರಿಲ್ವಲ್ಲ, ಹರಿಗೂ ಮೈಗೆ ನೋವು, ಅದಕ್ಕೆ ಶುಂಠಿ ಕಾಳುಮೆಣಸು ಹಾಕಿ ಚಟ್ನಿ ಮಾಡ್ತೀನಿ ಅಂತಾನೆ ಮುತ್ತು. ಸೂಪರ್ ಅಣ್ಣ, ಇವತ್ತು ಶುಂಠಿ ಚಟ್ನಿ ತಿಂದರೆ ಇನ್ಯಾವತ್ತೂ ಜ್ವರ ಬರಬಾರ್ದು ಅಂತಾನೆ ಮೈ. ಕಂಟಿ ನಿನಗೇನಾದರೂ ಚಾವಲ್ ರೊಟ್ಟಿ ಏನಾದರೂ ಮಾಡಬೇಕಾ ಅಂತಾನೆ ಮುತ್ತು. ಆಗ ಎಲ್ಲರೂ ಶಾಕ್ನಿಂದ ಮುತ್ತನ ನೋಡ್ತಾರೆ. ಚಾವಲ್ ಅಂದರೆ ಅಂದ್ಯಲ್ಲ ಅಣ್ಣ ಅಂತಾನೆ ಕಂಟಿ. ಚಾವಲ್ ಅಂದರೆ ಕನ್ನಡದಲ್ಲಿ ಅನ್ನ, ರೊಟ್ಟಿ ಅಂದರೆ ಚಪಾತಿ ಅಂತಾನೆ ಮುತ್ತು. ಅದು ಗೊತ್ತಣ್ಣ, ಆದರೆ ಸಡನ್ನಾಗಿ ನಿಮ್ಮ ಬಾಯಲ್ಲಿ ಹೇಗೆ ಹಿಂದಿ ಬಂತು ಅಂತ ಆಶ್ಚರ್ಯ ಆಯಿತು ಅಂತಾಳೆ ಚಂದನ. ಅಣ್ಣ ನಮಗೆ ಗೊತ್ತಿಲ್ಲದೆ ಹಿಂದಿ ಟ್ಯೂಷನ್ಗೆ ಹೋಗ್ತಿದ್ಯೇ ಏನು ಅಂತಾನೆ ಮೈ. ಚಂದನ ನಗ್ತಾಳೆ. ಅದೆಲ್ಲ ಏನಿಲ್ಲ, ಸೈಡ್ಸಲ್ಲಿ ತುಂಬ ಜನ ಹಿಂದಿ ಮಾತಾಡ್ತಿರ್ತಾರಲ್ಲ, ಅದನ್ನು ಕೇಳಿ ಕೇಳಿ ಸಡನ್ನಾಗಿ ನನ್ನ ಬಾಯಲ್ಲೂ ಬಂತು ಅಷ್ಟೇ. ನಾನು ಹೋಗಿ ದೋಸೆ ಮಾಡ್ತೀನಿ ಅಂತ ಮುತ್ತು ಹೋಗ್ತಾನೆ. ಅಣ್ಣ ಇಷ್ಟು ದಿವಸದಲ್ಲಿ ಹಿಂದಿ ಮಾತಾಡಿದ್ದನ್ನು ನಾನು ನೋಡೇ ಇಲ್ಲ ಅಂತಾನೆ ಕಂಟಿ. ಈಚೆ ಮುತ್ತು ಮಹಿಮಾ ಮಾತನ್ನು ನೆನ್ಪು ಮಾಡ್ಕೋತಾ ದೋಸೆ ಮಾಡ್ತಿರ್ತಾನೆ. ನಂತರ ಚಂದನ ಊಟ ರೆಡಿ ಇದೆ ಬಾ ಅಮ್ಮ ಅಂತ ಮುತ್ತು ಕರೀತಾನೆ. ಎಲ್ಲರೂ ಬಂದು ಕೂತ್ಕೋತಾರೆ. ಚಂದನ ಹೊರಗಡೆನೇ ನೋಡ್ತಿರ್ತಾಳೆ. ಹೊರಗಡೆ ಏನಮ್ಮ ನೋಡ್ತಿದ್ಯಾ ಅಂತಾನೆ ಮುತ್ತು. ಹರಿ ಯಾಕಣ್ಣ ಇನ್ನೂ ಬಂದಿಲ್ಲ, ಇಷ್ಟೊತ್ತಿಗೆ ಆಲ್ಮೋಸ್ಟ್ ಮನೆಗೆ ಬರ್ತಾ ಇದ್ರಲ್ವಾ, ಅದಕ್ಕೆ ಕೇಳಿದೆ ಅಂತಾಳೆ ಚಂದನ. ಬರಬೇಕಿತ್ತು, ಅರ್ಜೆಂಟಾಗಿ ಬಾಡಿಗೆ ಬಂದರೆ ಒಂದೊಂದು ಸಲ ಲೇಟ್ ಆಗುತ್ತಮ್ಮ ಅಂತಾನೆ ಮುತ್ತು. ನನಗೆ ಫೋನ್ ಮಾಡಿದ್ದ ಅತ್ತಿಗೆ, ಒಬ್ಬರನ್ನ ಡ್ರಾಪ್ ಮಾಡಬೇಕು, ಬರೋದು ಲೇಟ್ ಆಗುತ್ತೆ ಅಂತ ಹೇಳ್ದ ಅಂತಾನೆ ಕಂಟಿ. ಅವರಿಗೆ ಊಟ ಇದರಲ್ಲೇ ಎತ್ತಿಡ್ಲಾ ಅಂತಾಳೆ ಚಂದನ. ಅತ್ತಿಗೆ ಅಣ್ಣನ ಬಗ್ಗೆ ನಿಮಗೆ ಗೊತ್ತಿಲ್ವಾ, ಬೇಕಿದ್ರೆ ಟ್ರಿಪ್ ಕ್ಯಾನ್ಸಲ್ ಮಾಡಿಬಿಡ್ತಾನೆ, ಆದರೆ ಊಟದ ವಿಷಯದಲ್ಲಿ ಕಾಂಪ್ರಮೈಸ್ ಆಗಲ್ಲ, ನೀವು ಆರಾಮಾಗಿ ಊಟ ಮಾಡಿ ಅಂತಾನೆ ಮೈ. ಎಲ್ಲರೂ ಊಟ ಮಾಡಿ ಮಲ್ಗೋಕೊಡ್ತಾರೆ. ಆದರೆ ಚಂದನ ಮಾತ್ರ ಹೊರಗಡೆನೇ ನೋಡ್ತಾ ಓಡಾಡ್ತಿರ್ತಾಳೆ. ಚಂದನ ಏನಾಯ್ತಮ್ಮ, ಯಾಕೆ ಹಾಗೆ ಓಡಾಡ್ತಿದ್ಯಾ ಅಂತಾನೆ ಮುತ್ತು. ಹರಿಯವರು ಇನ್ನೂ ಬಂದಿಲ್ವಲ್ಲ ಅಣ್ಣ ಅಂತಾಳೆ ಚಂದನ. ಕಂಟಿ ಹೇಳ್ದ ಅಲ್ವಾ ಅವ್ನು ಬರೋದು ಲೇಟ್ ಆಗುತ್ತೆ ಅಂತ ಅಂತಾನೆ ಮುತ್ತು. ಆಲ್ರೆಡಿ ಲೇಟ್ ಆಗಿದೆ ಅಲ್ವಾ ಅಣ್ಣ ಅಂತಾಳೆ ಚಂದನ. ದೂರದ ಬಾಡಿಗೆ ಬಂದರೆ ಹಾಗೆ ಆಗುತ್ತೆ, ನೀನು ಹೋಗಿ ಮಲ್ಕೋ ಅಂತಾನೆ ಮುತ್ತು. ಅಣ್ಣ ಅವರು ಊಟ ಮಾಡಿರ್ತಾರಲ್ವಾ ಅಂತಾಳೆ ಚಂದನ. ಹೌದಮ್ಮ ಮಾಡಿರ್ತಾನೆ, ಅವನು ಹಾಗೆಲ್ಲ ಹಾಸ್ಕೊಂಡಿರಲ್ಲ, ಆದರೂ ಅವನಿಗೆ ಅಂತ 4 ದೋಸೆ ಇಟ್ಟಿದ್ದೀನಿ, ಹಸುವಾದರೆ ಬಂದು ತಿನ್ಕೊಂಡು ಮಲ್ಕೋತಾನೆ, ಸರಿನಾ ಅಂತಾನೆ ಮುತ್ತು. ಆದರೂ ಅಣ್ಣ ನಾನೊಂದು ಸಲ ಕಾಲ್ ಮಾಡ್ತೀನಿ ಅಂತ ಚಂದನ ಹೊರಗೋಗ್ತಾಳೆ. ಆಗ ಮೈ ಕಂಟಿ ಅವಳನ್ನೇ ನೋಡ್ತಿರ್ತಾರೆ. ಏನು ನೋಡ್ತಿದ್ದೀರಾ ಅಂತಾನೆ ಮುತ್ತು. ಅತ್ತಿಗೆಗೆ ಹರಿಯಣ್ಣನ ಮೇಲೆ ಎಷ್ಟು ಲವ್ ಇದೆ ಅಂತ ಅಂತಾನೆ ಮೈ. ನೆನಪಿದೆಯಾ ಅಣ್ಣ, ನೀನು ಒಂದ್ಸಲ ಹೇಳಿದ್ದೆ, ಮರದಲ್ಲಿ ಹಣ್ಣು ಮನಸ್ಸಲ್ಲಿ ಪ್ರೀತಿ ತಾನಾಗಿ ತಾನೇ ಆಗಬೇಕು, ಬಲವಂತದಿಂದ ಆದರೆ ರುಚಿ ಇರಲ್ಲ ಅಂತ ಹೇಳಿದ್ದೆ. ಈಗ ಯಾರೂ ನಾವು ಬಲವಂತ ಮಾಡ್ತಿಲ್ಲ, ಆದರೆ ಅತ್ತಿಗೆಗೆ ಹರಿ ಮೇಲೆ ತಾನಾಗಿ ತಾನೇ ಪ್ರೀತಿ ಹುಡ್ತಾ ಇದೆ ಅಂತಾನೆ ಕಂಟಿ. ನಿಜ ಕಂಟಿ, ನಮ್ಮ ಹರಿ ಕನಸು, ಅವನು ಅಂದ್ಕೊಂಡ ಹಾಗೆ ನನಸಾಗಿ ಈ ಮನೆಗೆ ಒಳ್ಳೆಯದಾದರೆ ಸಾಕು ಅಂತಾನೆ ಮುತ್ತು. ಈಚೆ ಹರಿ ಸಾಂಗ್ ಕೇಳ್ತಾ ಡ್ರೈವಿಂಗ್ ಮಾಡ್ತಿರ್ತಾನೆ. ಆಗ ಕಸ್ಟಮರ್ ಸಖತ್ ಸಾಂಗ್ ಹಾಕಿದ್ಯಾ ಬ್ರೋ ಅಂತಾರೆ. ನಗೋದಕ್ಕೆ ಯಾವ ಜಾತಿ ಆದ್ರೇನು ಯಾವ ಭಾಷೆ ಆದ್ರೇನು ಒಳ್ಳೆ ಮನಸ್ಸಿರಬೇಕು ಅಷ್ಟೇ ಅಂತಾನೆ ಹರಿ. ಕರೆಕ್ಟ್, ತುಂಬ ಚೆನ್ನಾಗಿ ಮಾತಾಡ್ತೀರಾ, ನಿಮ್ಮದು ಯಾವ ಊರು ಅಂತಾರೆ ಅವರು. ಬೆಂಗಳೂರು ಅಂತಾನೆ ಹರಿ. ನಿಮ್ಮ ಹೆಸರು ಅಂತ ಕೇಳಿದಾಗ ಹರಿಶ್ಚಂದ್ರ ಅಂತಾನೆ ಹರಿ. ಆಗ ಹರಿಗೆ ಕಾಲ್ ಬರುತ್ತೆ, ಆದರೆ ಹರಿ ರಿಸೀವ್ ಮಾಡಲ್ಲ. ರಿಸೀವ್ ಮಾಡಿ ಅಂತಾರೆ ಅವರು. ಇರಲಿ ಬಿಡಿ, ನಿಮ್ಮನ್ನು ಡ್ರಾಪ್ ಮಾಡಿ ರಿಸೀವ್ ಮಾಡ್ತೀನಿ ಅಂತಾನೆ ಹರಿ. ಮಿಸ್ಸೆಸ್ ಕಾಲ್ ಮಾಡಿದ್ರಾ ಅಂತಾರೆ. ಹ್ಞೂ ಅಂತಾನೆ ಹರಿ. ಕಸ್ಟಮರ್ ಕೇರಿಂದ ಕಾಲ್ ಮಾಡಿದರೆ ಫೋನ್ ರಿಸೀವ್ ಮಾಡದೇ ಇದ್ದರೂ ತೊಂದರೆ ಇಲ್ಲ, ಆದರೆ ಹೆಂಡತಿ ಮಾಡಿದರೆ ಕಾಲ್ ರಿಸೀವ್ ಮಾಡಿಲ್ಲ ಅಂದರೆ ದೊಡ್ಡ ಅನಾಹುತನೇ ಆಗುತ್ತೆ. ನನ್ನ ನೋವದ ಮೇಲೆ ಹೇಳ್ತಿದ್ದೀನಿ, ಕಾಲ್ ರಿಸೀವ್ ಮಾಡದೇ ಇರೋ ದುಸ್ಸಾಹಸಕ್ಕೆ ಕೈ ಹಾಕೋಕ್ಕೆ ಹೋಗಬೇಡಿ, ನಾಳೆ ನಿಮ್ಮ ಕೈ ಕಾಲಿಲ್ಲದೆ ಇರೋ ಥರ ಆಗೋಗುತ್ತೆ ಅಂತಾರೆ ಅವರು. ಹಾಗಂತೀರಾ ಅಂತ ಹರಿ ಕಾಲ್ ರಿಸೀವ್ ಮಾಡ್ತಾನೆ. ಎಲ್ಲಿದ್ದೀರಾ ಅಂತಾಳೆ ಚಂದನ. ಗಾಡಿ ಓಡಿಸ್ತಿದ್ದೀನಿ ಅಂತಾನೆ ಹರಿ. ಬರೋದು ತುಂಬ ಲೇಟ್ ಆಗುತ್ತಾ ಅಂತಾಳೆ ಚಂದನ. ಗೊತ್ತಿಲ್ಲ, ಯಾಕೆ ಏನಾದರೂ ಬೇಕಿತ್ತಾ ಅಂತಾನೆ ಹರಿ. ಅದಕ್ಕೆಲ್ಲ ನೀವಿನ್ನು ಮನೆಗೂ ಬಂದಿಲ್ವಲ್ಲ, ಎಷ್ಟೊತ್ತಿಗೆ ಬರ್ತೀರಾ ಅಂತ ಕೇಳಿದೆ, ಕಾಲ್ ಮಾಡಿದೆ. ಹಲೋ, ಬರೋದಕ್ಕೆ ಎಷ್ಟೊತ್ತಾಗುತ್ತೆ ಅಂತಾಳೆ ಚಂದನ. ಬರ್ತೀನಿ, ಸ್ವಲ್ಪ ಲೇಟ್ ಆಗುತ್ತೆ ಅಂತಾನೆ ಹರಿ. ಸರಿ ಹುಷಾರು ಅಂತ ಕಾಲ್ ಕಟ್ ಮಾಡಿ ಒಳಗೆ ಬರ್ತಾಳೆ ಚಂದನ. ಚಂದನ ನೀನಿನ್ನೂ ಮಲಗಿಲ್ವಾ ಅಂತಾನೆ ಮುತ್ತು. ಹರಿಯವರಿಗೆ ಕಾಲ್ ಮಾಡಿದೆ ಅಣ್ಣ, ಲೇಟ್ ಆಗುತ್ತಂತೆ ಅಂತಾಳೆ ಚಂದನ. ಹೌದಾ, ಅವನು ಬಂದು ಊಟ ಮಾಡ್ತಾನೆ, ನೀನು ಮಲ್ಕೋ ಅಂತಾನೆ ಮುತ್ತು. ಅಣ್ಣ ಡೋರ್ ಲಾಕ್ ಮಾಡ್ತೀರಾ ಅಂತಾಳೆ ಚಂದನ. ಇಲ್ಲಮ್ಮ, ಹರಿ ಸ್ವಲ್ಪ ಹೊತ್ತಿಗೆ ಬರ್ತಾನಲ್ವಾ, ಹಾಗಾಗಿ ಮುಂದೆ ತಳ್ಳಿರ್ತೀನಿ ಅಂತಾನೆ ಮುತ್ತು. ಲಾಕ್ ಮಾಡದೇ ಇದ್ದರೆ ಪ್ರಾಬ್ಲಮ್ ಇಲ್ವಾ ಅಣ್ಣ ಅಂತಾಳೆ ಚಂದನ. ಯಾರಾದರೂ ಬಂದು ಇಲ್ಲಿ ಕದ್ಕೊಂಡು ಹೋಗೋಕ್ಕೆ ಏನಿದೆ ಅತ್ತಿಗೆ, ಇದ್ದರೆ
ಪಾತ್ರೆ ಅಷ್ಟೇ ಅಂತಾನೆ ಕಂಟಿ. ಬಂದಿರೋ ತಪ್ಪಿಗೆ ಕಳ್ಳನೇ ನಮ್ಮನೆಗೆ ಏನಾದರೂ ಒಂದು ಗಿಫ್ಟ್ ಕೊಟ್ಟು ಹೋಗ್ತಾನೆ ಅಂತಾನೆ ಮಹಿ. ನೀನು ಹೋಗಿ ಮಲ್ಕೋ ಅಂತಾನೆ ಮುತ್ತು. ಸರಿ ಅಣ್ಣ, ಗುಡ್ ನೈಟ್ ಅಂತ ಚಂದನ ಹೋಗ್ತಾಳೆ. ಅಣ್ಣ, ಹರಿಯಣ್ಣನ ಮೇಲೆ ಅತ್ತಿಗೆಗೆ ಎಷ್ಟು ಕಾಳಜಿ ಇದೆ ಅಂತ ನೋಡ್ದ ಅಂತಾನೆ ಮಹಿ. ನನಗೂ ಅದೇ ಥರ ಅನಿಸ್ತು. ಹರಿ ಮುಂದೆ ಇದ್ದಾಗ ಮಾತ್ರ ಅವ್ರ ಕೋಪ ಅಂತಾನೆ ಕಂಟಿ. ಕೋಪದ ಹಿಂದೆ ಪ್ರೀತಿ ಇದೆ ಅಂತಾನೆ ಮಹಿ. ಅವಳ ಮನಸ್ಸೇ ಹಾಗೆ. ನೀನು ಕಾಲೇಜಿಂದ ಬರೋದು ಲೇಟ್ ಆಗಿದ್ರು ಮಹಿ ಬಂದಿಲ್ವಾ ಅಂತ ಕಾಯ್ತಿರ್ತಾಳೆ. ಈ ಮನೇಲಿ ಎಲ್ಲರನ್ನ ಕಂಡ್ರು ಅವಳಿಗೆ ಅಕ್ಕರೇನೆ ಅಂತಾನೆ ಮುತ್ತು. ಹರಿಯಣ್ಣಂಗೆ ಅತ್ತಿಗೆ ವೆಯ್ಟ್ ಮಾಡ್ತಿರೋದು ಗೊತ್ತಾದರೆ ಕಾರನ್ನು ಫ್ಲೈಟ್ ಮಾಡಿಕೊಂಡು ಸ್ಪೀಡಾಗಿ ಬರ್ತಾನೆ. ಒಂದು ಮಾತು ಹೇಳೋದಾ ಅಂತಾನೆ ಮಹಿ. ಅದೆಲ್ಲ ಬೇಡ, ನೀವೀಗ ಮಲ್ಕೊಳ್ಳಿ. ಚಂದನಾಗೆ ನಾವು ಎಷ್ಟು ಮುಖ್ಯ ಅಂತ ಅವ್ರ ಮನೆಯವ್ರ ಮುಂದೆನೇ ಹೇಳಿದ್ಲು, ನೋಡಿದ್ರಾ ಅಂತಾನೆ ಮುತ್ತು. ನಮ್ಮನ್ನು ಬೀಳೋಕೆ ಅಂತ ತೋಡಿದ ಕೆಡ್ಡದಲ್ಲಿ ತಾವೇ ಹೋಗಿ ಬಿದ್ದರು ಅಂತಾನೆ ಕಂಟಿ. ಅಂಥವ್ರ ಮಧ್ಯೆ ಅತ್ತಿಗೆ ಬೆಳೆದ್ರು. ಅತ್ತಿಗೆ ಅವ್ರ ತರಹ ಆಗಿಲ್ಲ, ಅದೇ ಸಂತೋಷ ಅಂತಾನೆ ಮಹಿ. ಹೌದು ಮಹಿ, ಚಂದನಾಗೆ ಈಗ ಅವ್ರ ಮನೆಯವ್ರು ಏನು ಅಂತ ಗೊತ್ತಾಗಿದೆ. ನಿಧಾನಕ್ಕೆ ಹರಿ ಮೇಲೆ ಅವಳಿಗೆ ಪ್ರೀತಿ ವಿಶ್ವಾಸ ಮೂಡ್ತಿದೆ. ಅದೇ ಪ್ರೀತಿನೇ ಇವತ್ತು ಹರಿನ ಕಾಯೋ ಹಾಗೆ ಮಾಡಿದ್ದು ಅಂತಾನೆ ಮುತ್ತು. ಅತ್ತಿಗೆ ಮನೆ ಬಿಟ್ಟು ಹೋಗದೇ ಇದ್ರೆ ಸಾಕು ಅಂತಾನೆ ಮಹಿ. ಚಂದನ ಮನೆ ಬಿಟ್ಟು ಎಲ್ಲಿಗೂ ಹೋಗಲ್ಲ ಅಂತಾನೆ ಮುತ್ತು. ಅಣ್ಣ, ಹಲ್ಲಿ ಲಚ್ಚುಗುಡ್ತು ನೋಡಿದ್ಯಾ ಅಂತಾನೆ ಕಂಟಿ. ಆಗ ಹರಿ ಕಾರ್ ಹಾರ್ನ್ ಮಾಡ್ತಾನೆ. ಅಣ್ಣ ಬಂದ ಅನ್ಸುತ್ತೆ ಅಂತಾನೆ ಮಹಿ. ಡೋರ್ ತೆಗಿತೀನಿ ಅಂತಾನೆ ಮುತ್ತು. ಲಾಕ್ ಹಾಕಿಲ್ಲ, ಅವ್ನು ಬರ್ತಾನೆ, ನೀನು ಮಲ್ಕೋ ಅಂತಾನೆ ಕಂಟಿ. ಆಗ ಚಂದನ ಓಡಿ ಬಂದು ಬಂದೆ ಅಂತ ಡೋರ್ ಓಪನ್ ಮಾಡ್ತಾಳೆ. ಏನ್ರಿ ನೀವು ಡೋರ್ ತೆಗಿತಿದ್ದೀರಾ, ಇನ್ನೂ ಮಲಗಿಲ್ವಾ ಅಂತಾನೆ ಹರಿ. ಎಲ್ಲರೂ ಮಲಗಿದ್ರು, ಅದಕ್ಕೆ ನಾನೇ ಡೋರ್ ಓಪನ್ ಮಾಡಿದೆ ಅಂತಾಳೆ ಚಂದನ. ನಾನು ಕಂಟಿಗೆ ಹೇಳಿದ್ನಲ್ಲ ಡೋರ್ ಲಾಕ್ ಮಾಡಬೇಡ ಅಂತ ಅಂತಾನೆ. ನಿಮಗೆ ಯಾಕೆ ತೊಂದರೆ ಅಂತಾನೆ ಹರಿ. ತೊಂದರೆ ಏನಿಲ್ಲ, ಯಾಕಿಷ್ಟು ಲೇಟು ಅಂತಾಳೆ ಚಂದನ. ಕಸ್ಟಮರ್ ಒಬ್ರನ್ನ ಪಿಕ್ ಮಾಡಿ ಏರ್ಪೋರ್ಟ್ಗೆ ಬಿಡಬೇಕಾಗಿತ್ತು, ಅದಕ್ಕೆ ಇಷ್ಟೊತ್ತಾಯಿತು. ಅಂದಾಗೆ ನೀವು ಯಾಕೆ ಇಷ್ಟೊತ್ತಾದರೂ ಮಲಗಿಲ್ಲ, ಎಲ್ಲ ಓಕೆ ತಾನೇ, ಏನಾದರೂ ಪ್ರಾಬ್ಲಮ್ಮಾ ಅಂತಾನೆ ಹರಿ. ಇಲ್ಲ ನಾನು ಚೆನ್ನಾಗಿದ್ದೀನಿ ಅಂತಾಳೆ ಚಂದನ. ನನಗೋಸ್ಕರ ವೆಯ್ಟ್ ಮಾಡ್ತಿದ್ರಾ ಅಂತಾನೆ ಹರಿ. ನೀವು ಫ್ರೆಶ್ ಅಪ್ ಆಗಿ ಊಟ ಮಾಡಿ ಮಲಗಿ, ಗುಡ್ ನೈಟ್ ಅಂತ ಚಂದನ ಹೋಗ್ತಾಳೆ. ಹರಿ ಒಳಗೆ ಹೋಗಿ ಈಚೆಗೆ ಮುಖ ತೊಳಿತಾ ಇರುವಾಗ ನೀರಿನ ಚಮ್ಮನ ಕಂಟಿ ತೆಗಿತಾನೆ. ಆಗ ಹರಿ ಕಣ್ಣೆಲ್ಲ ಸೋಫ್ ಆಗಿರುತ್ತೆ. ಅಣ್ಣ ಬಾ, ಬಕೆಟ್ ಸಿಗ್ತಾ ಇಲ್ಲ ಅಂತ ಕೂಗ್ತಾನೆ ಕಂಟಿ. ಮುಖಕ್ಕೆ ನೀರು ಹಾಕಿ, ಕಣ್ಣು ಕಾಣಿಸಲ್ವಾ, ಯಾಕೆ ಕೂಗ್ತೀಯಾ ಅಂತಾನೆ ಕಂಟಿ. ನಿಂದ ನಾಟಕ ಕೊಟ್ಟ ಅಂದರೆ ಅಂತಾನೆ ಹರಿ. ಸರಿ ತಗೋ ಅಂತ ನೀರನ್ನು ಕೊಡ್ತಾನೆ. ನೀನು ಯಾಕೋ ಬಂದೆ ಇಲ್ಲಿಗೆ ಅಂತಾನೆ ಹರಿ. ನಿನಗೆ ನಿಜವಾಗ್ಲೂ ಬಾಡಿಗೆ ಬಂದಿದ್ಯಾ ಅಂತಾನೆ ಕಂಟಿ. ಯಾಕೆ ಡೌಟ್ ಬಂತು ಅಂತಾನೆ ಹರಿ. ವೆಯ್ಟ್ ಮಾಡ್ತಾರೆ ಅಂತ ಟೆಸ್ಟ್ ಮಾಡೋಕ್ಕೆ ಲೇಟಾಗಿ ಬಂದ್ಯೋ ಅಂತಾನೆ ಕಂಟಿ. ನಾನು ಯಾಕೋ ಅವರನ್ನು ಟೆಸ್ಟ್ ಮಾಡಲಿ, ಅವ್ರು ಯಾವತ್ತೂ ನನಗೆ ವೆಯ್ಟ್ ಮಾಡಿದಾರಾ ಅಂತಾನೆ ಹರಿ. ಇವತ್ತು ಮಾಡಿದಾರಲ್ಲ ಅಂತಾನೆ ಕಂಟಿ. ಈ ಟೈಮಲ್ಲಿ ಟಚಪ್ ಬೇಕಾ ಅಂತಾನೆ ಹರಿ. ಆವಾಗಿಂದ ನಿನ್ನ ದಾರಿನೇ ಕಾಯ್ತಿದ್ರು, ಲವ್ ಆಗಿರಬೇಕು ಅಂತಾನೆ ಕಂಟಿ. ಹೋಗಿ ಬಿದ್ಕೋ ಹೋಗು ಅಂತ ಹರಿ ಹೇಳ್ತಾನೆ. ಅಡುಗೆ ಮನೆಗೆ ಬಂದು ದೋಸೆ ಹಾಕ್ಕೊಂಡು ತಿಂತಿರುವಾಗ ಕಂಟಿ ಬಂದು, ನಿಜ ಹೇಳ್ತಿದ್ದೀನಿ ಹರಿ, ಅಣ್ಣ ನಿದ್ರೆ ಮಾಡು ಅಂತ ಹೇಳಿದರು, ಹರಿ ಬಂದ ಮೇಲೆ ಮಾಡ್ತೀನಿ ಅಂತ ಹೇಳ್ತಿದ್ರು. ಊಟ ಮಾಡಬೇಕಾದ್ರೂ ಅಷ್ಟೇ, ನೀನು ಯಾಕೆ ಬಂದಿಲ್ಲ ಅಂತ ಫಸ್ಟ್ ಕೇಳಿದರು. ಹರಿ ನಿನಗೆ ಕಾಲ್ ಮಾಡ್ತೀನಿ ಅಂತ ಹೇಳಿದರು, ನಿನಗೆ ಕಾಲ್ ಬಂದಿಲ್ವಾ ಅಂತಾನೆ ಕಂಟಿ. ಕಾಲ್ ಬಂದಿತ್ತು ಅಂತಾನೆ ಹರಿ. ಮತ್ತೆ ಇನ್ನೂ ನನ್ನ ಮಾತಿನ ಮೇಲೆ ಅನುಮಾನನ ಅಂತಾನೆ ಕಂಟಿ. ಅನುಮಾನ ಅಂತಲ್ಲ ಅಂತಾನೆ ಹರಿ. ನಿನ್ನ ಮೇಲೆ ಅವರಿಗೆ ನಿಧಾನಕ್ಕೆ ಲವ್ ಬರ್ತಾ ಇದೆ ಅಂತ ಹರಿ ಅಂತಾನೆ ಕಂಟಿ. ನಾನು ಅದೇ ಅಂದ್ಕೊಂಡೆ, 2 ದಿನದಿಂದ ಅಬ್ಸರ್ವ್ ಮಾಡಿದೆ. ಅವರು ಅಪ್ಪ ನನ್ನ ಮೇಲೆ ಟಾರ್ಚರ್ ಕೊಟ್ಟಾಗಿಂದ ಏನು ಹೊಸದಾಗಿ ಶುರುವಾಗಿದೆ ಅಂತಾನೆ ಹರಿ. ಅದೇ ನಾನು ಹೇಳಿದ್ದು ಅಂತಾನೆ ಕಂಟಿ. ಹಾಗಿದ್ರೆ ಅದು ಲವ್ ಅಂತೀಯಾ ಅಂತಾನೆ ಹರಿ. ಪ್ರಾಮಿಸ್, ಆದರೆ ನೀನು ಮಾತ್ರ ಈ ಟೈಮಲ್ಲಿ ದುಡ್ಕೋಕೆ ಹೋಗಬೇಡ, ಹೀಗೆ ಮೇಂಟೈನ್ ಮಾಡು, ನೀನು ಬಯಸಿದ್ದು ನಿನ್ನ ಹುಡ್ಕೊಂಡು ಬರುತ್ತೆ ಅಂತಾನೆ ಕಂಟಿ. ನಾನು ಯಾಕೆ ದುಡ್ಕಲಿ ಅಂತಾನೆ ಹರಿ. ಹಾಗೆ ಮೇಂಟೈನ್ ಮಾಡು, ನೀನು ಬಾಳು ಬಂಗಾರ ಆಗುತ್ತೆ ಅಂತಾನೆ ಕಂಟಿ. ಥ್ಯಾಂಕ್ಸ್ ಕಂಟಿ, ಅವಳ ಅಪ್ಪನ ಕೆಟ್ಟ ಕೆಲಸದಿಂದ ನನಗೆ ಒಳ್ಳೆಯದಾಯಿತು ಅಂತಾನೆ ಹರಿ. ಆಗ ಕಂಟಿಗೆ ಕಾಲ್ ಬರುತ್ತೆ. ಯಾರದ್ದು ಫೋನು ಅಂತಾನೆ ಹರಿ. ವೈಭವಿದು ಅಂತಾನೆ ಕಂಟಿ. ಇಷ್ಟ ತನಕ ನಿನ್ನ ಮುಖ ಸರಿ ಇತ್ತು, ಈಗ ಯಾಕೆ ಹಾಗೆ ಮಾಡಿಕೊಂಡೆ ಅಂತ ಕೇಳ್ತಾನೆ ಹರಿ. ಆಗ ನಡೆದಿರೋದನ್ನೆಲ್ಲ ಕಂಟಿ ಹೇಳ್ತಾನೆ. ಮತ್ತೆ ಅವಳು ಕಾಲ್ ಮಾಡ್ತಾಳೆ. ಫೋನ್ ಕಂಪ್ನಿಯವರು ಕಾಲ್ ಪಿಕ್ ಮಾಡದೇ ಇದ್ದರೂ ಸರಿ ಪರವಾಗಿಲ್ಲ, ಗರ್ಲ್ ಫ್ರೆಂಡ್ ಕಾಲ್ ಪಿಕ್ ಮಾಡದೆ ಮಾತ್ರ ಇರಬೇಡ ಅಂತಾನೆ ಹರಿ. ಆಗ ಕಾಲ್ ರಿಸೀವ್ ಮಾಡ್ತಾನೆ ಕಂಟಿ. ಯಾಕೆ ಇಷ್ಟೊತ್ತು ಕೋಪನಾ? ನೀನು ಬಾಯಿ ಬಿಟ್ಟು ಹೇಳಿದರೆ ತಾನೇ ನಿಜ ಗೊತ್ತಾಗೋದು. ಅದನ್ನು ನಿಮ್ಮ ಅತ್ತಿಗೆ ಹೇಳಿ ತಿಳ್ಕೊಬೇಕಾ? ಏನು ನಡೀತು ಅಂತ ಹೇಳೋದಕ್ಕೆ ಏನು ರೋಗ ಆಗಿತ್ತು ನಿನಗೆ? ಯಾಕೆ ಸೈಲೆಂಟ್ ಆದೆ, ಮಾತಾಡು ಅಂತ ವೈಭವಿ ಬೈತಾನೆ ಇರ್ತಾಳೆ. ಆದರೆ ಕಂಟಿ ಏನೂ ಮಾತಾಡಲ್ಲ. ಕಾಲ್ ಕಟ್ ಮಾಡಿ, ಅಪ್ಪ ದೇವರೇ ನನ್ನಿಂದ ಆಗಲ್ಲ ಅಂತಾನೆ ಕಂಟಿ. ನೀರಿಗೆ ಇಳಿದ್ಮೇಲೆ ಪ್ರೀತಿ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಈಜೋಕೆ ಕಲ್ತಿರ್ಬೇಕು ಅಂತಾನೆ ಹರಿ. ಆಗ ಮತ್ತೆ ಕಾಲ್ ಬರುತ್ತೆ. ರಿಸೀವ್ ಮಾಡಿ ಮಾತಾಡು ಅಂತಾನೆ ಹರಿ. ನನ್ನ ಕೈಲಾಗಲ್ಲ, ನಾನು ಮಲಗ್ತೀನಿ ಅಂತ ಕಂಟಿ ಹೋಗ್ತಾನೆ. ಆಗ ಹರಿಗೆ ಚಂದನ ಡೋರ್ ಓಪನ್ ಮಾಡಿದ್ದು ಕಂಟಿ ಲವ್ ಆಗಿದೆ ಅಂತ ಹೇಳಿದ್ದು ನೆನಪಾಗಿ ಖುಷಿ ಆಗ್ತಾನೆ. ಈಚೆ ಚಂದನ ಹರಿ ಮುತ್ತು ಕೆಲಸ ಮಾಡೋ ಜಾಗಕ್ಕೆ ಬರ್ತಾರೆ. ಅವು ಅಂತಾನೆ ಮುತ್ತು. ಆಗ ಹಾವು ಅಂತ ಚಂದನನ ಹಿಡ್ಕೊಳ್ತಾನೆ ಹರಿ. ಯಾಕೆ ನನ್ನ ಹಿಡ್ಕೊಂಡ್ರಿ ಅಂತ
ಚಂದನ ಕೇಳಿದಾಗ ಅಣ್ಣ ಹಾವು ಅಂದ, ಅದಕ್ಕೆ ನೀವು ಬೀಳ್ತೀರಾ ಅಂತ ಹಿಡ್ಕೊಂಡೆ ಅಂತಾನೆ ಹರಿ. ಅವ್ರು ಹೇಳಿದ್ದು ಹಾವು ಅಂತ ಅಂದರೆ ಬನ್ನಿ ಅಂತಾಳೆ ಚಂದನ. ಏನಿವತ್ತು ಇಬ್ಬರು ಸೈಟ್ ಕಡೆ ಬಂದಿದ್ದೀರಾ ಅಂತಾನೆ ಮುತ್ತು. ಯಾಕಂದರೆ ನನಗೆ ಕೆಲಸ ಸಿಕ್ತು ಅಣ್ಣ ಅಂತಾಳೆ ಚಂದನ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.